ಫಿಲಮ್ ಎಡಿಟಿಂಗ್ ಕ್ಲಾಸ್ಗೆ ನಿಮಗೆ ಕಳಿಸ್ತಾ ಇದೀವಿ ಅಂತ. ಬಟ್ ಸ್ಟಾರ್ಟಿಂಗಲ್ಲಿ ನಮಗೆ ಯಾವ ಥರ ಇರುತ್ತೆ ಅಂತ ನಮಗೇನು ನಾಲೆಜ್ ಇರಲಿಲ್ಲ. ಬಟ್ ಹೆಂಗೆ ಮಾಡೋದು ಅದು ಏನೂ ಗೊತ್ತಿರಲಿಲ್ಲ. ಮೂವಿ ನೋಡ್ತಿದ್ರಲ್ಲ ಮ್ಯಾಮ್, ಸುಮ್ಮನೆ ನೋಡ್ತಿದ್ರಿ ಮ್ಯಾಮ್, ಇಂಟ್ರೆಸ್ಟಾಗಿ ಇರ್ತಿತ್ತು ಅಷ್ಟೇ. ಬಟ್ ನಾವು ತೆಗಿಬೇಕಾದ್ರೂ ನಾವು ನೋಡೋಕ್ಕೂ ತೆಗಿಯೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಮ್ಯಾಮ್. ಇಲ್ಲಿ ಬಂದು ಹೆಂಗೆ ಶೂಟ್ ಮಾಡೋದು ಅಂದರೆ ನಾವು ನಮ್ಮದೊಂದು ಮೂವಿ ತೆಗಿತಾ ಇದ್ದೀವಿ ಮ್ಯಾಮ್, ಶಾರ್ಟ್ ಮೂವಿ. ಸ್ಕ್ರಿಪ್ಟ್ ಬರೋದ್ರಿ ನಾವೇ, ಲೊಕೇಶನ್ ಇದು ಮಾಡಬೇಕು, ಮತ್ತು ಅದಕ್ಕೆ ಆ್ಯಕ್ಟರ್ಸ್ ಇದು ಮಾಡಬೇಕು. ತುಂಬ ಕಷ್ಟ ಆಯಿತು. ಓನರ್ ಹತ್ರ ಪರ್ಮಿಷನ್ ಕೇಳಬೇಕಾಗಿತ್ತು. ತುಂಬ ಫೇಸ್ ಮಾಡಬೇಕು ಮ್ಯಾಮ್. ಒಂದು ಇದು ಮಾಡಬೇಕು ಹೋದರೆ ಹೆಂಗೆ ಎಡಿಟ್ ಮಾಡೋದು, ಶೂಟ್ ಹೆಂಗೆ ಮಾಡೋದು ಅದೆಲ್ಲ ಗೊತ್ತಾಗಿದೆ ಮ್ಯಾಮ್. ತುಂಬ ಖುಷಿ ಆಗುತ್ತೆ ಮ್ಯಾಮ್. ನಾವೇ ಸ್ಕ್ರಿಪ್ಟ್ ಬರೆದು, ನಾವೇ ಲೊಕೇಶನ್ ಎಲ್ಲ ಹುಡುಕಿ, ನಾವೇ ಅಂದರೆ ಒಂದು ಬೇಜಾರಿದೆ ಮ್ಯಾಮ್, ಕ್ಯಾಮ್ರಾ ಅದು ನಾವು ಬಂದಿರಲಿಲ್ಲ, ಅಬ್ಸೆಂಟ್ ಆಗಿದ್ರಿ. ಸೊ ಅದೊಂದು ಬೇಜಾರು. ಕ್ಯಾಮ್ರಾ ಇದಕ್ಕೇ 3 ಡೇಸು, ಮತ್ತು ನಾವು ಸ್ಕ್ರಿಪ್ಟ್ ಬರೆಯೋಕೆ ಒಂದು 2 ಡೇಸ್ ಬೇಕು ಮ್ಯಾಮ್. ತಿರ್ಗಿ ಅದು ಲೊಕೇಶನ್ ಹುಡುಕಬೇಕು, ಅದಕ್ಕೆಲ್ಲ ಬೇಕಾಗುತ್ತೆ ಮ್ಯಾಮ್. ಎಡಿಟಿಂಗೇ ಜಾಸ್ತಿ ಬೇಕು ಮ್ಯಾಮ್. ಮುಂಚೆ ಅಂದರೆ ನಾವು ಸುಮ್ಮನೆ ನೋಡ್ತಿದ್ವಿ ಮ್ಯಾಮ್. ಇವಾಗ ಅಂದರೆ ನಮಗೂ ಗೊತ್ತಾಗುತ್ತೆ, ನಾವು ತೆಗ್ದಿದ್ದೀವಿ ಅಲ್ವಾ, ಯಾವ ಥರ ಎಲ್ಲ ಇರುತ್ತೆ. ಇವಾಗ ನಾವು ಯೋಚನೆ ಮಾಡ್ಬೋದು, ಈ ಥರ ಎಲ್ಲ ತೆಗ್ದಿರ್ತಾರೆ ಇವರು, ಇಷ್ಟೆಲ್ಲ ಎಫೆಕ್ಟ್ ಹಾಕಿರ್ತಾರೆ ಅಂತ ನಾವು ಗುರುತಿಸ್ಬೋದು ಮ್ಯಾಮ್. ತುಂಬ ಸೇಫ್ ಇರುತ್ತೆ ಮ್ಯಾಮ್. ಯಾರೂ ಬರೋಲ್ಲ, ಅನ್ನೊಂದು ಪರ್ಸನ್ನು. ಮಾಡೋಕ್ಕೆ ಆಸಕ್ತಿ ಇರಬೇಕು, ಮತ್ತು ಪೇಷನ್ಸ್ ತುಂಬ ಇರಲೇಬೇಕು ಮ್ಯಾಮ್. ಇದ್ದರೆ ಪಕ್ಕ ಆಗುತ್ತೆ. ನಿಜ ಮ್ಯಾಮ್, ತುಂಬ ಚೆನ್ನಾಗಿದೆ. ಗುಡ್.